ಯೋಗ ಎಂದರೆ ಏನು? ಯೋಗದ ವಿಧಗಳು ಯಾವುವು? ಯೋಗ ಎಂದರೆ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಒಂದುಗೂಡಿಸುವ ಒಂದು ಅಭ್ಯಾಸ. ಇದು ಕೇವಲ ದೈಹಿಕ ವ್ಯಾಯಾಮಗಳಲ್ಲ, ಬದಲಾಗಿ ಉಸಿರಾಟದ ವ್ಯಾಯಾಮಗಳು, ಧ್ಯಾನ ಮತ್ತು ನೈತಿಕ ಮಾರ್ಗಸೂಚಿಗಳನ್ನು ಒಳಗೊಂಡ ಒಂದು ಸಮಗ್ರ ಪರಿಕಲ್ಪನೆ. ಯೋಗ ಶಬ್ದ ಸಂಸ್ಕೃತ ಭಾಷೆಯ ಯಜ್ ಎಂಬ ಪದದಿಂದ ಆಗಿದೆ. ಯೋಗವೆಂದರೆ ಜೋಡಿಸು, ಸೇರಿಸು, ಕೂಡಿಸು ಎಂಬ ಅರ್ಥ ಬರುತ್ತದೆ. ಯೋಗವೆಂದರೆ ಸಮಾಧಿ, ಉಪಾಯ, ಸಾಧನ ಎಂಬ ಅರ್ಥವೂ ಬರುತ್ತದೆ. ಯೋಗದಲ್ಲಿ ದೇಹದ ಜೊತೆ ಮನಸ್ಸು, ಬುದ್ಧಿ, ಭಾವನೆ, ಆತ್ಮ ಹಾಗೂ ಅಹಂಕಾರಗಳನ್ನು ಕೂಡಿಸುವುದನ್ನು ಅಭ್ಯಾಸ ಮಾಡಲಾಗುತ್ತದೆ. ಆಧ್ಯಾತ್ಮದ ದೃಷ್ಟಿಯಲ್ಲಿ ಆತ್ಮನೊಂದಿಗೆ ಪರಮಾತ್ಮನನ್ನು ಸೇರಿಸುವುದು ಅಥವಾ ಲೀನವಾಗಿಸುವುದು ಎಂದಾಗುತ್ತದೆ. ಯೋಗೋ ಉಪಾಯ ಉದ್ದಿಷ್ಟ, ಮೋಕ್ಷಕ್ಕೆ ಉತ್ತಮ ಉಪಾಯ ಯೋಗ. ಪತಂಜಲಿ ಮಹರ್ಷಿಗಳು ಯೋಗ ಎಂದರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಎನ್ನುತ್ತಾರೆ. ಚಿತ್ತವೃತ್ತಿಯನ್ನು ನಿರೋಧಿಸುವುದು ಯೋಗದ ಉದ್ದೇಶ. ಯೋಗಗಳ ವಿಧಗಳು ಯಾವುವು? ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಪ್ರಮುಖವಾದ 11 ಯೋಗ ವಿಧಗಳು ಇವೆ. ಅವು ಇಂತಿವೆ: 1. ಕರ್ಮಯೋಗ, ಕೆಲಸದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. 2. ಭಕ್ತಿಯೋಗ, ಭಕ್ತಿಯ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. 3. ಜ್ಞಾನಯೋಗ, ಜ್ಞಾನದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. ಧ್ಯಾನಯೋಗ, ಧ್ಯಾನದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. 5. ಸಾಂಖ್ಯಯೋಗ, ವಿವೇಕದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. 6. ಸನ್ಯಾಸ ಯೋಗ, ತ್ಯಾಗದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. ಆತ್ಮ ಸ್ವಯಂ ಯೋಗ, ಆತ್ಮ ಸ್ವಯಂದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. 8. ಅಕ್ಷರ ಬ್ರಹ್ಮ ಯೋಗ, ಅಕ್ಷರ ಬ್ರಹ್ಮನನ್ನು ತಿಳಿಯುವ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. 9. ರಾಜಯೋಗ, ಆತ್ಮಜ್ಞಾನದ ಮೂಲಕವೇ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಪರಮಾತ್ಮನ ಸಂಪರ್ಕವನ್ನು ಹೊಂದುವ ಮಾರ್ಗ. 10. ಶ್ರದ್ಧಾಯೋಗ, ಯೋಗ, ನಂಬಿಕೆಯ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. 11. ಜ್ಞಾನ ವಿಜ್ಞಾನ ಯೋಗ, ಜ್ಞಾನ ಹಾಗೂ ಅನುಭವದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. ಇವುಗಳಲ್ಲದೆ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಇನ್ನಿತರ ಯೋಗಗಳ ಹೆಸರುಗಳು ಇಂತಿವೆ: ತಪಸ್ಯೋಗ, ತಪಸ್ಸು ಮತ್ತು ಸ್ವಚ್ಛ ಸಂಯಮದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. ಲಯಯೋಗ, ಮನಸ್ಸನ್ನು ದೇವನಲ್ಲಿಯೇ ಲಯಗೊಳಿಸುವ ಮೂಲಕ ಐಕ್ಯವಾಗುವ ಪ್ರಯತ್ನ. ಹಠಯೋಗ, ಶರೀರ ಮತ್ತು ಪ್ರಾಣಶಕ್ತಿಯ ನಿಯಂತ್ರಣದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಮಾರ್ಗ. ಮಂತ್ರಯೋಗ, ಪವಿತ್ರ ಮಂತ್ರಗಳ ಜಪದ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. ನಾದಯೋಗ, ಆಂತರಿಕ ಶ್ರವಣ ಅಥವಾ ಶಬ್ದದ ಮೂಲಕ ಆತ್ಮನೊಂದಿಗೆ ಭಗವಂತನಲ್ಲಿ ಐಕ್ಯವಾಗುವ ಮಾರ್ಗ. ಜ್ಞಾನಾಲಯ ಯೋಗ, ಜ್ಞಾನವನ್ನು ಮನಸ್ಸಿನಲ್ಲಿ ಲಯಗೊಳಿಸುವ ಮೂಲಕ ಪರಮಾತ್ಮನೊಂದಿಗೆ ಐಕ್ಯವಾಗುವ ಯೋಗ. ಜಪಯೋಗ, ದೇವರ ನಾಮಸ್ಮರಣೆಯ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. ಕ್ರಿಯಾಯೋಗ, ತಪ, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ ಈ ಮೂಗಿನ ಮೂಲಕ ದೇವರ ಸಂಪರ್ಕ ಹೊಂದುವ ಯೋಗ. ಸಹಜ ಯೋಗ, ನೈಸರ್ಗಿಕವಾಗಿ ಉಂಟಾಗುವ ಆತ್ಮದ ಪ್ರಬೋಧನೆಯ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಯೋಗ. ತಂತ್ರಯೋಗ, ಆಂತರಿಕ ಶಕ್ತಿ ಹಾಗೂ ತಂತ್ರ ಮಾರ್ಗಗಳ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಯೋಗ. ಸಂಕಲ್ಪಯೋಗ, ದೃಢ ನಿಶ್ಚಯ ಹಾಗೂ ಇಚ್ಛಾಶಕ್ತಿಯ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಪ್ರಯತ್ನ. ಪ್ರವೃತ್ತಿಯೋಗ, ಭಗವಂತನಿಗೆ ಸಂಪೂರ್ಣ ಶರಣಾಗಿ ಆತ್ಮಸಮರ್ಪಣೆಯ ಮೂಲಕ ಐಕ್ಯವಾಗುವ ಯೋಗ. ಶಕ್ತಿಯೋಗ, ದೈವೀ ಶಕ್ತಿಯ ಜಾಗೃತಿಯ ಮೂಲಕ ಭಗವಂತನಲ್ಲಿ ಐಕ್ಯವಾಗುವ ಯೋಗ ಇತ್ಯಾದಿ. ಇವುಗಳಲ್ಲಿ ತನಗಿಷ್ಟವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಸಾಧಕನಿಗಿರುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಳೆಯ ವಿಡಿಯೋಗಳನ್ನು ಈ ಚಾನಲಲ್ಲಿ ನೋಡಿ. ನಮಸ್ಕಾರ.